ಮೆಜಾರಿಟಿ ಕೇಸಸ್ ಬಹಳ ಮಂದಿ ಹತ್ರ ಕೇಳ್ತಾ ಇದೀನಿ, ನಾನು ಮಕ್ಕಳನ್ನು ಕೇಳ್ತಾ ಇದೀನಿ, ಈ ಬರವಣಿಗೆಗೆ ಮಕ್ಕಳು ಬೋರ್ ಆಗ್ಬಿಟ್ಟಾರೆ. ಸರಿಯಾದ ಭಾರಿ ಪ್ರಾಬ್ಲಮ್. ಎಲ್ಲಾ ಕಡೆ ಹೋದ್ರೆ ರೈಟಿಂಗ್ ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ. ನನ್ನ ಮಗು ಕೂಡ ಬರವಣಿಗೆ ಇಷ್ಟ ಆಗುತ್ತೆ. ನನಗೆ ಅವಾಗ ಅದನ್ನೆಲ್ಲ ನೋಡಿದಾಗ ಏನಾಗ್ತೀನಿ ಅಂದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ಕಡಿಮೆ ಏಜಲ್ಲಿ ಜಾಸ್ತಿ ಬರೆಸ್ಬಿಟ್ಟಿವ ಅಂತ, ಕಡಿಮೆ ಏಜಲ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬರ್ತಿದೀವ ಅಂತ ನನಗೆ ಅನಿಸ್ತಾ ಇದೆ. ದಿಸ್ ಇಸ್ ಮೈ ಒಪಿನಿಯನ್. ಸೊ ಹಾಗಾಗಿ ಚೆನ್ನಾಗಿ ಬರೆಯುವ ಮಕ್ಕಳು ಕೂಡ ಇವತ್ತು ಕೆಟ್ಟದಾಗಿ ಬರೀತಾರೆ ಬರವಣಿಗೆಯಲ್ಲಿ. ಸೊ ದೆನ್ ಹಾಗಾಗಿ ಏನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ದೆನ್ ಫಸ್ಟ್ ಮಗು ವಾಪಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಮಗು ವಾಪಸ್ ಬಂದಾಗ ಮಗುನ ರಿಲ್ಯಾಕ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಸ್ ಲೈಫ್ ಅಲ್ಲಿ ಇದ್ರೆ, ಮಗು ಸ್ಟ್ರೆಸ್ ಅಲ್ಲಿ ಇದ್ರೆ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಬ್ಲಡ್ ಅಲ್ಲಿ, ಬಾಡಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ವಾಟ್ ಇಸ್ ದಟ್? ಕಾರ್ಟಿಸಾಲ್ ಅಂತ. ಆಮೇಲೆ ಹೋಗಿ ನೋಡಿ ಯೂಟ್ಯೂಬ್ ಅಲ್ಲಿ ಅಥವಾ ಕಾರ್ಟಿಸಾಲ್ ಅಂತ ಒಂದು ಏನು ಕೆಮಿಕಲ್ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ ಏನ್ ಮಾಡುತ್ತೆ ಗೊತ್ತಾ ಮೇಡಮ್? ಬಾಡಿಯಲ್ಲಿ ಬ್ಲಡ್ ಜೊತೆಗೆಲ್ಲ ಹೋಗಿ ಬ್ರೈನಿಗೆ ಸಪ್ಲೈ ಆಗುತ್ತೆ. ಬ್ಲಡ್ ಬ್ರೈನಿಗೆ ಹೋಗುತ್ತಲ್ಲ, ಬ್ರೈನಿಗೆ ಸಪ್ಲೈ ಆಗುತ್ತೆ. ಬ್ರೈನಿಗೆ ಸಪ್ಲೈ ಆದಾಗ ಏನಾಗುತ್ತೆ ಅಂದ್ರೆ ಬ್ರೈನ್ ಒಳಗಡೆ ಲರ್ನಿಂಗ್, ಕಲಿಕೆಯ ಬ್ರೈನ್ ನ ಬ್ಲಾಕ್ ಮಾಡುತ್ತೆ. ಹೊಸ ಕಲಿಕೆಯ ಬ್ರೈನ್ ನ ಬ್ಲಾಕ್ ಮಾಡುತ್ತೆ, ಕ್ರಿಯೇಟಿವಿಟಿನ ಬ್ಲಾಕ್ ಮಾಡುತ್ತೆ, ಥಿಂಕಿಂಗ್ ನ ಬ್ಲಾಕ್ ಮಾಡುತ್ತೆ, ಪ್ಲಸ್ ನೆನಪಿನ ಶಕ್ತಿನ ಬ್ಲಾಕ್ ಮಾಡುತ್ತೆ. ಬಟ್ ನಾವು ಸ್ಟ್ರೆಸ್ ಇದ್ದಾಗ ಜಾಸ್ತಿ ಓದ್ತಾ ಹೋಗ್ತೀವಿ. ಉದಾಹರಣೆ ಕೊಡ್ಲಾ? ಪಕ್ಕದಲ್ಲೇ ಫಸ್ಟ್ ಆಫ್ ಆಲ್ 4ನೇ ಕ್ಲಾಸ್ ಹುಡುಗನಿಗೆ ಅಮ್ಮ ನನ್ನ ಜೊತೆಗೆ ಹೋಮ್ವರ್ಕ್ ಕುಂದಿರ್ತಾಳೆ ಅಂದ್ರೆ ಸ್ಟ್ರೆಸ್. ಫಸ್ಟ್ ನೀನು ಹೋಮ್ವರ್ಕ್ ನೀನು ಕುಂದಿರ್ತೀಯ ಅವನ ಪಕ್ಕ ಅಂದ್ರೆ ಸ್ಟ್ರೆಸ್. ಅವಾಗಲೇ ಅಮ್ಮ ಕುಂದಿರ್ತಾಳ, ಅಪ್ಪ ನೀನ್ ಬಾ ಅಂತ ರೈಟ್. ನೀನ್ ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟೆ ಅಂದ್ರೆ 2ನೇ ಸ್ಟ್ರೆಸ್. ಅಲ್ಲೇ ಕುತ್ಕೊಂಡು ಮಿಸ್ ಕಾಡಿಲ್ಲ ಅಂದ್ರೆ 2ನೇ ಸ್ಟ್ರೆಸ್. 3ನೇ ಸ್ಟ್ರೆಸ್ ಏನಪ್ಪಾ ಅಂದ್ರೆ ಅವ್ನು ಬರೆಯೋಕ್ ಸ್ಟಾರ್ಟ್ ಮಾಡಿದ್ರೆ, ಒಂದು ಬರೆಯೋದನ್ನ ತಪ್ಪು ಮಾಡಿದ್ರೆ ಪಟ್ ಅಂತ ಹೊಡೆದ 3ನೇ ಸ್ಟ್ರೆಸ್. ಸೊ ಅಂದ್ರೆ ಆಲ್ರೆಡಿ ಸ್ಟ್ರೆಸ್ ಅಲ್ಲಿರೋ ಮಗುನ್ನ ನೀನು ಮೇಲೆ ಪ್ರೆಜರ್ ಹಾಕಿ ನಾನು ಆ ಮಗು ಮೇಲೆ ಪ್ರೆಜರ್ ಹಾಕಿದಾಗ ಏನಾಗುತ್ತೆ? ಅವಾಗಲೇ ಇರಲ್ಲ ಮೇಡಮ್, ಸ್ಟ್ರೆಸ್ ಅಲ್ಲಿ ಕಲ್ಸಿರೋದು ನೆನಪಲ್ಲಿ ಉಳಿಯಲ್ಲ, ಪ್ರೆಜರ್ ಅಲ್ಲಿ ಕಲ್ಸಿರೋದು ನೆನಪಲ್ಲಿ ಉಳಿಯಲ್ಲ. ಇವಾಗ ವಾಟ್ ಯು ನೀಡ್ ಟು ಡೂ, ದೆನ್ ಫಸ್ಟ್ ಆ ಮಗುನ್ನ ರಿಲ್ಯಾಕ್ಸ್ ಮಾಡಿ. ಮನೆಯಿಂದ ಬಂದ್ಮೇಲೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಒಂದು ಅರ್ಧ ಗಂಟೆ ಮಗುವಿನ ಬ್ರೈನ್ ನ ರಿಲ್ಯಾಕ್ಸ್ ಮಾಡಿ. ಇನ್ಫ್ಯಾಕ್ಟ್ ನಾನು ಬಹಳ ವಿಚಾರ ಹೇಳಿಲ್ಲ, ಒಂದು ವಿಚಾರ ಹೇಳ್ತೀನಿ, ಇನ್ವ್ಯಾಲಿಡೇಷನ್. ಇದ್ರ ಬಗ್ಗೆ ನಮ್ದು 2 ದಿನ ಟ್ರೈನಿಂಗ್ ಆಗುತ್ತೆ ಟೀಚರ್ಸ್ಗೆ. ಇನ್ವ್ಯಾಲಿಡೇಷನ್ ಅಂತ ಹೇಳಿ 2 ದಿನ ಟ್ರೈನಿಂಗ್ ಆಗುತ್ತೆ. ಇನ್ವ್ಯಾಲಿಡೇಷನ್ ಆಗಿರೋ ಮಗುನ ವ್ಯಾಲಿಡೇಟ್ ಹೆಂಗ್ ಮಾಡಬೇಕು ಅಂತ ಹೇಳಿ ನಮಗೆ ಟ್ರೈನಿಂಗ್ ಇರುತ್ತೆ. ಬಟ್ ಆದ್ರೆ ಇದನ್ನು ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಮಗು ಒಂದು ದಿನದಲ್ಲಿ ಬಹಳ ಜನರ ಜೊತೆ ಹೋಗಿ ಬಂದಿರ್ತಲ್ಲ, ಶಾಲೆಗೆ, ಫ್ರೆಂಡ್ಸ್ಗೆ, ಟೀಚರ್ಸ್ಗೆ, ಡ್ರೈವರು, ಅಲ್ಲಿ ಫ್ರೆಂಡ್ಸು, ಸೊಸೈಟಿ, ಇವರೆಲ್ಲ, ಇಲ್ಲೆಲ್ಲ ಮಗು ಇನ್ವ್ಯಾಲಿಡೇಟ್ ಆಗಿರುತ್ತೆ. ಅವ್ನು ಯಾರೋ ಬೈದಿರ್ತಾನೆ, ಯಾರೋ ಪುಷ್ ಮಾಡಿರ್ತಾರೆ, ಯಾರೋ ಫ್ರೆಂಡ್ ಸರ್ಕಲ್ ಸೇರಿಸಿರಲ್ಲ, ಮನೇಲಿ ನಾಲಾಯಕ್ ಅಂದಿರ್ತಾರೆ, ಅಪ್ಪ ಬೈದಿರ್ತಾನೆ, ಹೋಗ್ಬೇಕಾದ್ರೆ ಸಿಟ್ಟಿಗೆ, ಇವೆಲ್ಲ ಇನ್ವ್ಯಾಲಿಡೇಷನ್. ದಿಸ್ ಇಸ್ ಕಾಲ್ಡ್ ಇನ್ವ್ಯಾಲಿಡೇಷನ್. ಇಂಥ ಜಾತಿ ಮಕ್ಕಳು, ಇಂಥವ್ರ ಮಗಳು, ಇವೆಲ್ಲ ಇನ್ವ್ಯಾಲಿಡೇಷನ್. ಇವೆಲ್ಲ ಆಗಿರೋ ಮಗುನ ಫಸ್ಟ್ ಬಂದ್ಮೇಲೆ ನೀನು ಇನ್ವ್ಯಾಲಿಡೇಷನ್ ಆಗಿರೋ ಮಗುನ ಏನ್ ಮಾಡಬೇಕು? ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡೋದೇನಂದ್ರೆ ಕನೆಕ್ಟ್ ಆಗೋದು, ವ್ಯಾಲಿಡೇಟ್ ಮಾಡೋದು, ರಿಲ್ಯಾಕ್ಸ್ ಮಾಡೋದು ಮೈಂಡ್ನ. ದೆನ್ ಅವನಿಗೆ ಒಂದಿಷ್ಟು ಎಂಟರ್ಟೈನ್ ಮಾಡೋದು, ಖುಷಿ ಪಡಿಸೋದು, ಆಟ ಆಡೋದು. ದೆನ್ ಅವನು ಒಮ್ಮೆಗೆ ರಿಲ್ಯಾಕ್ಸ್ ಆಡಿದ್ಮೇಲೆ, ರಿಲ್ಯಾಕ್ಸ್ ಮೈಂಡ್ ಇರುತ್ತಲ್ಲ, ಫ್ರೆಶ್ ಮೈಂಡ್, ರಿಲ್ಯಾಕ್ಸ್ ಮೈಂಡ್ ಮಾಡಿದ್ರೆ ದೆನ್ ಮಗುಗೆ ಟ್ರೈನ್ ಮಾಡು. ಏನು ಗೊತ್ತಾ, ಆ್ಯಕ್ಚುಲಿ ನಾವೆಲ್ಲರೂ ಬ್ರೈನ್ ಜೊತೆ ಮಾತಾಡಬೇಕಂತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಬ್ರೈನ್ ಜೊತೆ ಮಾತಾಡಬೇಕಂತೆ, ಬ್ರೈನ್ನ ರೆಡಿ ಮಾಡಬೇಕಂತೆ. ಸಪೋಸ್ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿದ್ರೆ 180, ಎಲ್ಲ ಸೇರಿ 180. ದೊಡ್ಡ ಸಂಖ್ಯೆ ದುರ್ಗದಲ್ಲಿ ಫಸ್ಟ್ ಟೈಮ್, ದೊಡ್ಡ ಸಂಖ್ಯೆ. ಪ್ಲಸ್ ಎಲ್ಲರೂ ಎಜುಕೇಟೆಡ್ ಪೇರೆಂಟ್ ಹೆಚ್ಚಿದ್ದಾರೆ, ರೈಟ್. ಇವಾಗ ನಾನು ಅಲ್ಲಿಂದ ಬರುವಾಗಲೇ ನಾನು ಕುತ್ಕೊಂಡು ನನ್ನ ಬ್ರೈನ್ನ ರಿಲ್ಯಾಕ್ಸ್ ಮಾಡ್ಕೊಂಡ್ಬಂದಿದ್ದೆ. ಏನಾಗಲ್ಲ, ಸರಿ ಹೋಗುತ್ತೆ, ವೇಟ್ ಮಾಡು. ಇವಾಗ ಏನು ಮಾಡು, ಸ್ಟಾರ್ಟಿಂಗಲ್ಲೇ ನೀನು ಖುಷಿಯಾಗಿ ಕನೆಕ್ಟ್ ಮಾಡು. ಅದಕ್ಕೆ ಸ್ಟಾರ್ಟಿಂಗ್ ನಾನು ಯಾರೋ ಕುತ್ಕೊಂಡಿದ್ರು ಮೇಡಮ್, ಸಿಟ್ಟಾಗಿ ಎಲ್ಲರೂ ಕೂಡ ನಿಮ್ಮ ಚೇರ್ ಮೇಲೆ ಎಲ್ಲ ಕುತ್ಕೊಂಡಾಗ ಕೆಲವರು ಭಾಳ ಸಿಟ್ಟಾಗಿ ಕುತ್ಕೊಂಡ್ಬಿಟ್ರಿ. ಅವಾಗ ನನಗೆ ಇನ್ನೂ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನೇ ಹತ್ರ ಹೋದೆ ನಿಮ್ಮ ಹತ್ರ. ನಾನು ಏನು ಮಾಡಿದೆ, ತಮಾಷೆ ಮಾಡಿದೆ, ಮೇಡಮ್ ಸಿಟ್ಟಾಗಿ ಕುತ್ಕೊಬೇಡ್ರಿ, ಎದಳ್ರಿ ಮೇಲೆ ಬರ್ರಿ. ಯಾಕೆ? ನನ್ನ ಬ್ರೈನ್ ನಾನು ಟ್ರೈನ್ ಮಾಡ್ತಾ ಇದ್ದೀನಿ, ನಿಮಗಲ್ಲ. ಹೊರಗಡೆ ಇಷ್ಟೊತ್ತು ಆಟ ಆಡಿಸಿದ್ದು ವೈ ಯಾಕೆ? ಎಂಟರ್ಟೈನ್ ಒಂದು ಸೆಕೆಂಡ್ರಿ. ಬಟ್ ಸೆಕೆಂಡ್ ರೀಸನ್ ಏನು ಗೊತ್ತಾ, ನನ್ನ ಬ್ರೈನ್ ನನ್ನ ಸರಿ ಹೋಗುತ್ತೆ, ಆಲ್ ಈಸ್ ವೆಲ್, ಸರಿ ಹೋಗುತ್ತೆ, ಮೇಲ್ಗಡೆ ಸರಿ ಹೋಗುತ್ತೆ. ನನ್ನ ಬ್ರೈನ್ ನಾನು ಹೇಳಿ ನನ್ನ ಬ್ರೈನ್ನ ವಾರ್ಮ್ ಅಪ್ ಮಾಡಕತ್ತೀನಿ. ಸೇಮ್ ಇನ್ ದ ಸೆನ್ಸ್ ಮೇಡಮ್, ನಿಮ್ಮ ಪ್ರಶ್ನೆಗೆ, ನಿಮ್ಮ ಮಗುನ ಬ್ರೈನ್ನ ರಿಲ್ಯಾಕ್ಸ್ ಮಾಡಿ ವಾರ್ಮ್ ಅಪ್ ಮಾಡಿ. ಈ ಬೇಸಿಗೆಯಲ್ಲಿ ಹೆಚ್ಚು ನೀರು ಕೊಡಿ.